ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚೆನ್ನೈ ಹತ್ರ ಇರುವಂತಹ ಒಂದು ದಿವ್ಯ ದೇಶದ ಬಗ್ಗೆ ತಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದರ ಹೆಸರು ತಿರುನೀರ್ಮಲೈ. ಇಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ವಿಷ್ಣುವಿನ 3 ಪೋಸ್ಟರ ನೋಡಿರ್ತೀರ. ಒಂದು ಮಲ್ಕೊಂಡಿರೋದು, ಇಲ್ಲ ಕೂತ್ಕೊಂಡಿರೋದು, ಇಲ್ಲ ನಿಂತ್ಕೊಂಡಿರೋವಂಥ ಪೋಸ್ಚರ್. ಈ ಒಂದು ದಿವ್ಯ ದೇಶದಲ್ಲಿ ಮಾತ್ರ ನೀವು 4 ಥರ ಪೋಸ್ಟರ್ನ ಒಂದೇ ಜಾಗದಲ್ಲಿ ನೋಡಿ ಆ ಸ್ವಾಮಿಯನ್ನು ಅನುಭವಿಸ್ಬೋದು. ಏನಿದು ಅಂತ ಕೇಳಿದರೆ, ಈ ಜಾಗದಲ್ಲಿ ಋಷಿಗಳು ತಪಸ್ ಮಾಡಿದಂತಹ ಜಾಗ. ಅಲ್ಲಿ ಮಹಾವಿಷ್ಣು ಪ್ರತ್ಯಕ್ಷನಾದಾಗ ಋಷಿಗಳು ಕೇಳ್ಕೊತಾರೆ, ಸ್ವಾಮಿ, ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ತಾಯಿ ಒಂದು ನೀರು ಥರ ಅದನ್ನು ಸ್ವೀಕರಿಸಿ ಅವ್ರನ್ನ ಒಪ್ಕೊತಾರೆ. ಆ ಥರ ಒಂದು ದೇವರಾಗಿ ನೀನು ಇಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ಬರುವಂತಹ ಜನರಿಗೆ ನೀನು ದರ್ಶನವನ್ನು ಕೊಡಬೇಕು ಅಂತ ಕೇಳ್ಕೊಂಡಾಗ ಸ್ವಾಮಿ ತಥಾಸ್ತು ಒಂದು ರೂಪದಲ್ಲಿ ಬೆಟ್ಟ ಏನಿದೆ, ಬೆಟ್ಟದ ಕೆಳಗಡೆ ಇರುವಂತಹ ದೇವಸ್ಥಾನ ನಿಂತಿರುವಂತಹ ಶ್ರೀಮನ್ನಾರಾಯಣನನ್ನು ತಿರುನೀರ್ಮಲೈ ಅಂತ ಏನು ಹೇಳಿದೆ ನಾನು, ಆ ನೀರಿನಂತಹ ಮನಸ್ಸುಳ್ಳ ದೇವರು ನೀನು, ಹೋದವ್ರನ್ನೆಲ್ಲ ತಪ್ಪನ್ನು ಮನ್ನಿಸಿ ಅವ್ರನ್ನ ಅಕ್ಸೆಪ್ಟ್ ಮಾಡುವಂಥವನು ಶ್ರೀಮನ್ನಾರಾಯಣ ನಿಂತಿರೋವಂಥ ಪೋಸ್ಚರ್. ಇದನ್ನು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಬೆಟ್ಟದ ಮೇಲೆ ಹೋದರೆ ಅಲ್ಲಿ 3 ದೇವಸ್ಥಾನ ಇದೆ. ಏನೇನಪ್ಪ ಅಂದರೆ, ಒಂದೇ ಪ್ರಾಕಾರದಲ್ಲಿ ಮೊದಲಿಗೆ ನರಸಿಂಹಸ್ವಾಮಿ. ಯೂಶಲಾಗಿ ನರಸಿಂಹ ಅಂದರೆ ನಮ್ಮ ಕಣ್ಣಿಗೆ ಏನು ಬರುತ್ತೆ, ಉಗ್ರ ನರಸಿಂಹ ಬರುತ್ತೆ, ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬರ್ತಾರೆ. ಇಲ್ಲಿ ಶಾಂತ ನರಸಿಂಹ ಅಂದರೆ 2 ಕೈಯಿಂದ ಇದ್ದು ಏನು ಅವ್ರಿಗೆ ಅಭಯಹಸ್ತರಿಂದ ಎಲ್ಲರನ್ನೂ ಆಶೀರ್ವಾದ ಮಾಡುವಂತಹ ಪೋಸ್ಟರಲ್ಲಿ ಕೂತಿರುವಂತಹ ಶಾಂತ ನರಸಿಂಹ ಸ್ವಾಮಿ. ಅವರ ಪಕ್ಕದಲ್ಲಿ ರಂಗನಾಥರು ಅಂದರೆ ನರಸಿಂಹರು ಕೂತ್ಕೊಂಡಿರುವಂಥ ಪೋಸ್ಚರು, ರಂಗನಾಥರು ಮಲ್ಕೊಂಡಿರುವಂಥ ಪೋಸ್ಚರ್. ಅವರ ಪಕ್ಕದಲ್ಲಿ ನಡೆಯುವಂತಹ ಅಂದರೆ ವಾಮನ, ಹೇಗೆ ಈ ಭೂಮಿಯನ್ನು ಅವರು ಮೆಷರ್ ಮಾಡಿದ್ರು ಅಂತ ಹೇಳ್ತಾರೆ, ನಡೆಯುವಂಥ ಪೋಸ್ಚರಲ್ಲಿ ಇರುವಂತಹ ಶ್ರೀಮನ್ನಾರಾಯಣ. ಈ ಜಾಗದ ವಿಶಿಷ್ಟತೆ ಏನು ಅಂದರೆ, 4 ಪೋಸ್ಚರಲ್ಲಿ ನಮಸ್ಕಾರ ಮಾಡೋಕ್ಕಾಗುವಂಥ ಒಂದೇ ಒಂದು ದಿವ್ಯ ದೇಶ ಅಂದರೆ ಅದು ಈ ದಿವ್ಯ ದೇಶ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಿದೆ ಇಲ್ಲಿ ಅಂತ ಹೇಳಿದರೆ, ವಾಲ್ಮೀಕಿ ಬರ್ತಾರೆ. ವಾಲ್ಮೀಕಿ ಬಂದು ಇಲ್ಲೆಲ್ಲ ಸೇವೆ ಮಾಡಿದಾಗ ಅವ್ರು ತುಂಬ ಖುಷಿಯಾಗುತ್ತೆ. ಬಟ್ ಲಾಸ್ಟಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಸೇವೆ ಮಾಡ್ತಾರೆ. ರಂಗನಾಥರ ಮುಂದೆ ಕೂತ್ಕೊಂಡು ಕೇಳ್ತಾರೆ, ಸ್ವಾಮಿ, ನಿನ್ನ 4 ಪೋಸ್ಚರ್ ನಾನು ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಆದರೆ ನನಗೇನೇ ಆದರೂ ಕೂಡ ರಾಮನ್ನ ನೋಡಿದಷ್ಟು ಖುಷಿ ನನಗೆ ಕೊಡಲಿಲ್ಲ. ರಾಮನನ್ನ ಸೇವೆ ಮಾಡಬೇಕು ಅಂತ ಹೇಳಿದಾಗ ರಾಮರ ರೂಪದಲ್ಲಿ ಪ್ರತ್ಯಕ್ಷನಾಗಿ ಇನ್ನೊಂದು ಈ 4 ಬಿಟ್ಟು 5ನೇ ದೇವಸ್ಥಾನವಾಗಿ ಶ್ರೀರಾಮಚಂದ್ರನು ಸಹ ಈ ದೇವಸ್ಥಾನದಲ್ಲಿದ್ದಾರೆ. ಈಗಲೂ ಕೂಡ ಈ ದೇವಸ್ಥಾನಕ್ಕೆ ಹೋದಾಗ ಪ್ರಧಾನ ಗೋಪುರದ ಮುಂದೆ ನೋಡಿದ್ರೆ ರಾಮರ ದೇವಸ್ಥಾನ ಅಂದರೆ, ಬಟ್ ಈ ದೇವಸ್ಥಾನ ಸೇರಿದ್ದು ಯಾರಿಗೆ? ತಿರುನೀರ್ಮಲೆ ಆಗಿರುವಂತಹ ನಿಂತಿರುವಂತಹ ಶ್ರೀಮನ್ನಾರಾಯಣನಿಗೆ. ಆದರೆ ಗರ್ಭಗುಡಿ ಏನಿದ್ದಾರೆ, ಮುಖ್ಯ ದ್ವಾರದ ನೋಡಿದ್ರೆ ಶ್ರೀರಾಮಚಂದ್ರ, ಅವ್ರ ಬಳಗಡೆ ಅಷ್ಟೇ ಈ ದಿವ್ಯ ದೇಶದ ಮೂರ್ತಿ ಇದ್ದಾರೆ. ಈ ಜಾಗಕ್ಕೆ ಏನಕ್ಕೆ ಹೋಗ್ಬೇಕು, ಏನಾಗತ್ತೆ ಅಂತ ಹೇಳಿದ್ರೆ, ತಾವು ಮಾಡಿದಂಥ ಪಾಪಗಳನ್ನೆಲ್ಲ ತಾಯಿ ಹೇಗೆ ಅದನ್ನು ಅವ್ರ ಮಕ್ಕಳನ್ನ ಏನೇ ಆದರೂ ಅದನ್ನು ಮನ್ನಿಸಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ, ಆ ಥರ ಇಲ್ಲಿರುವಂತಹ ಸ್ವಾಮಿಯ ಮನಸ್ಸು ನೀರಿನ ಥರ. ನಾವು ಹೋಗಿ ನಾವು ಮಾಡಿದ ತಪ್ಪನ್ನೆಲ್ಲ ಮನ್ನಿಸಿ ಅವ್ರನ್ನ ಅಕ್ಸೆಪ್ಟ್ ಮಾಡುವಂತಹ ದೇವರು ಈ ದಿವ್ಯ ದೇಶದಲ್ಲಿದ್ದಾರೆ. ಖಂಡಿತ ಈ ದಿವ್ಯ ದೇಶಕ್ಕೆ ನೀವು ಚೆನ್ನೈ ಹತ್ರ ಹೋಗಬೇಕಾದ್ರೆ, ಇಲ್ಲಿ ಯಾವಾಗಲೇ ಇದು ಮಾಡಬೇಕಾದ್ರೂ ಕೂಡ ಈ ದಿವ್ಯ ದೇಶಕ್ಕೆ ಮರಿದರೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿರುವಂತಹ ದಿವ್ಯ ದೇಶ. ನಾವು ಅತಿಥಿ ಭವ ಕಡೆಯಿಂದ ಈ ನವೆಂಬರ್ 28ಕ್ಕೆ ಚೆನ್ನೈ ಹಾಗೂ ಮಹಾಬಲಿಪುರಂ ದಿವ್ಯ ದೇಶವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈ ದೇವಸ್ಥಾನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಇಂಟ್ರೆಸ್ಟ್ ಇರೋರು ಖಂಡಿತ ನಮ್ಗೆ ಕ್ವೆರಿ ಮಾಡಿ. ಇನ್ನೇನು ಇವತ್ತಿನ ನಾಳೆ ಅಷ್ಟೊತ್ತಿಗೆ ತಮ್ಮೆಲ್ಲ ಡೀಟೇಲ್ಸ್ ತಲುಪಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಮತೆ ರಾಮಾನುಜಾಯ ನಮಃ.